ರಾಜ್ಯದಲ್ಲಿ ಸಿಎಂ ಚೇಂಜ್ಗೆ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಸನ್ನಿವೇಶ ಹದವಾಗಿದೆಯಾ ಅಥವಾ ಸಿದ್ದರಾಮಯ್ಯ ನಾಳೆ ದೆಹಲಿ ಪ್ರವಾಸ ಸಾಧ್ಯತೆ ಇರುವಂತದ್ದು? ರಾಜ್ಯದಲ್ಲಿ ಸಿಎಂ ಚೇಂಜ್ಗೆ ಸನ್ನಿವೇಶ ಸರಿಯಾಗಿದೆಯಾ, ಹದವಾಗಿದೆಯಾ ಅಂತ ಸಿದ್ದರಾಮಯ್ಯ ನಾಳೆ ದೆಹಲಿ ಪ್ರವಾಸ ಸಾಧ್ಯತೆ ಇದೆ. ಇಂದು ಸಿದ್ದು ಬಣದಿಂದ ಎಮರ್ಜೆನ್ಸಿ ಮೀಟಿಂಗ್, ಸಾಹುಕಾರ್ ಮನೆಯಲ್ಲಿ ಸಿಎಂ ಆಪ್ತರ ಗೌಪ್ಯ ಸಭೆ, ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾತು, ಸಿಎಂ ಆಪ್ತರಾದ ಮಹದೇವಪ್ಪ, ಜಮೀರ್, ವೆಂಕಟೇಶ್ ಚರ್ಚೆ, ಮುಂದಿನ ರಾಜಕೀಯ ನಡೆಗಳ ಬಗ್ಗೆಯೇ ಸಮಾಲೋಚನೆ, ಸಿದ್ದು ರಾಜೀನಾಮೆ ನೀಡಿದ್ರೆ ಮುಂದೇನು ಎಂಬ ಚರ್ಚೆ, ತುಮಕೂರಿನಲ್ಲಿ ಕೆಎನ್ ರಾಜಣ್ಣ ಮನೆಯಲ್ಲೂ ರಹಸ್ಯ ಚರ್ಚೆ. ಇದು ಅಶ್ವವೇಗ ನ್ಯೂಸ್ನ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಗಳು ಸದ್ಯಕ್ಕೆ ಮೀಟಿಂಗ್ಗಳು, ಚರ್ಚೆಗಳು, ಸಭೆಗಳು. ಈಗಾಗಲೇ ತುಮಕೂರಿನಲ್ಲಿ ಸಾಧನ ಸಮಾವೇಶ ಆಯಿತು, ಬಲ ಪ್ರದರ್ಶನ ಆಯಿತು, ಶಕ್ತಿ ಪ್ರದರ್ಶನ ಆಯಿತು. ಅದರ ಉಸ್ತುವಾರಿಯನ್ನ ಪರಮೇಶ್ವರ್ ಅವರು ವಹಿಸ್ಕೊಂಡಿದ್ರು. ಇಲ್ಲಿ ಚರ್ಚೆಗಳು, ಸಿಎಂ ಯಾರು, ಮುಂದಿನ ಸಿಎಂ ಯಾರು, ಇನ್ನು ರಾಜಕೀಯದ ಬೆಳವಣಿಗೆಗಳೇನು, ಮುಂದಿನ ಬೆಳವಣಿಗೆಗಳು. ಸಿಎಂ ಬದಲಾದ್ರೆ ಒಂದು ಕಡೆ, ಈಗ ಸಿಎಂ ಬದಲಾವಣೆ ಆದರೆ ಜಮೀರ್ ಅಹ್ಮದ್ ಖಾನ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಮಹದೇವಪ್ಪ, ಕೆ ಎಚ್ ಮುನಿಯಪ್ಪ ಇವರೆಲ್ಲ ಯಾಕೆ ಮಾತನಾಡ್ತಾರೆ, ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಜಾಸ್ತಿ ಇವರಿಂದಾನೇ ಹೇಳಿಕೆಗಳು ಬರ್ತಾ ಇರ್ತವೆ ಅಂತ ನೋಡಿದ್ರೆ ಸಿದ್ದರಾಮಯ್ಯ ಅವರ ಬಣ ಅದು. ಸಂಪುಟ ಸರ್ಜರಿ ಆಗ್ಬೇಕಲ್ವಾ, ಸಂಪುಟ ಸರ್ಜರಿ ಆಗಬೇಕು ಅಂತ ಅಂದ್ರೆ ಸಿಎಂ ಬದಲಾವಣೆ, ಮೊದಲು ಸಿಎಂ ಬದಲಾವಣೆ ಆಗಬೇಕು. ಇಲ್ಲಿ 2.5 ವರ್ಷ ಕೇವಲ ಸಿಎಂಗೆ ಮಾತ್ರ ಅಲ್ಲ, ಅಲ್ಲಿರುವಂಥ ಸಚಿವರಿಗೂ ಕೂಡ ಬದಲಾವಣೆಯ ಒಂದು ಕಂಡೀಷನ್ಸ್ಗಳಿತ್ತು. ಇದೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಬದಲಾವಣೆ, ಸಂಪುಟ ಪುನರ್ರಚನೆ ಆಗಬೇಕು ಅಂತ ಅಂದರೆ ಮೊದಲು ಸಿಎಂ ಕುರ್ಚಿಯ ಬದಲಾವಣೆ ಆಗಬೇಕಲ್ಲಿ. ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಡಿ ಕೆ ಶಿವಕುಮಾರ್ ಬಣ ಯಾವುದಿದೆ, ಅವರಿಗೆ ಸಪೋರ್ಟಿವ್ ಯಾರಿದ್ದಾರೆ, ಅಲ್ಲಿಯೂ ಕೂಡ ಕೂತು ಬರುತ್ತೆ. ಇದೀಗ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ನ್ಯೂಸ್ ಡೆಸ್ಕ್ ಇಂದ ಇದೀಗ ಸಂಪರ್ಕದಲ್ಲಿದ್ದಾರೆ. ಪವನ್, ಇದೀಗ ರಾಜಕೀಯ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಹೋದ್ರೆ ಒಂದ್ ಕಡೆ ಸಾಧನ ಸಮಾವೇಶ ಕಾಂಗ್ರೆಸ್ ಏನೋ ಮಾಡ್ತು, ಬಟ್ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪೈಪೋಟಿ ಇದೆ, ಇದ್ರ ಜೊತೆಗೆ ಹಲವಾರು ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಇಲ್ಲಿ ಮುಂದಿನ ನಡೆ ಏನು ಸರ್ಕಾರದ್ದು ಅನ್ನುವಂಥ ಪ್ರಶ್ನೆ ಕೂಡ ಹೆಚ್ಚಾಗಿದೆ. ಹೌದು ವನಿತಾ, ಏನಂದರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆಯಿಂದನೂ ಮುಂದಿನ ಸಿ ಎಂ ಯಾರು ಅನ್ನೋದು ಸಹಜವಾಗಿ ಚರ್ಚೆ ಆಗ್ತಾಯಿತ್ತು. ಅಧಿಕಾರಕ್ಕೆ ಬಂದ ನಂತರ 136 ಸ್ಥಾನ ಗೆದ್ದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಮ್, ಸಿದ್ದರಾಮಯ್ಯ ಸಿ ಎಮ್ ಅನ್ನೋದಿತ್ತು. ಈ ತೊಳಲಾಟ ಕಳೆದ 3 ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಈಗ ಸರ್ಕಾರಕ್ಕೆ ಮೇ 30 ನಾಳೆಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಹೀಗಾಗಿ ಈ ಹೈಕಮಾಂಡ್ ಈಗಾದರೂ ಒಂದು ಡಿಸಿಷನ್ ತಗೊಳ್ಳಿ, ನಮಗೆ ಒಂದು ಅವಕಾಶ ನೀಡಲಿ ಅನ್ನೋದು ಡಿ ಕೆ ಶಿವಕುಮಾರ್ ವಾದ. ಓದಲ್ಲಿ ಬಂದಲ್ಲೆಲ್ಲನ ಡಿ ಕೆ ಶಿವಕುಮಾರ್ ಮುಂದಿನ ಸಿ ಎಮ್ಮು, ಡಿ ಕೆ ಶಿವಕುಮಾರ್ ಮುಂದಿನ ಸಿ ಎಮ್ ಅನ್ನೋದು, ಮತ್ತು ಡಿ ಕೆ ಶಿವಕುಮಾರ್ ಬಣದ ನಾಯಕರು ಯಾರು, ಬಾಲಕೃಷ್ಣ ಆಗಿರ್ಬೋದು, ಚನ್ನಗಿರಿ ಶಾಸಕರಾಗಿರ್ಬೋದು, ರಾಮನಗರ ಶಾಸಕರಾಗಿರ್ಬೋದು, ಇವರೆಲ್ಲರೂ ಓದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅನ್ನೋರು, ಮುಂದಿನ ಸಿ ಎಮ್ ಅವರೇ ಓಪನ್ ಆಯ್ಕೆ ಅದು ಅಂತ ಅನ್ನೋರು. ಈಗ ನೆಕ್ಸ್ಟ್ ಸಿದ್ದರಾಮಯ್ಯನ ಬಣದವರು ಸುಮ್ಮನೆ ಇರ್ತಿರ್ಲಿಲ್ಲ. ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಮಾಡ್ತಾರೆ, ಸಿದ್ದರಾಮಯ್ಯ ಇಲ್ಲ ಅಂದರೆ ಪರಮೇಶ್ವರ್ ಸಿ ಎಮ್ ಆಗ್ತಾರೆ ಅಂತ ಹೇಳ್ತಿದ್ರು. ಈ ಎಲ್ಲ ಆಕ್ರೋಶ, ಈ ಎಲ್ಲ ಮಾತುಗಳು ಒಂದು ಹಂತಕ್ಕೆ ಬಂದು ನಿಂತಿದೆ. ಈಗ ಪಂಚರಾಜ್ಯ ಚುನಾವಣೆ ಮುಗಿದಿದೆ, ಹಾಗಾಗಿ ಹೈಕಮಾಂಡ್ ಒಂದು ಡಿಸಿಷನ್ ತಗೊಳ್ಳುತ್ತೆ ಅನ್ನೋದೊಂದು ನಿರ್ಧಾರ ಬಂದಿದೆ. ಯಾಕೆಂದರೆ ಈ ಪಂಚರಾಜ್ಯ ಚುನಾವಣೆಯಲ್ಲಿ ಕೇರಳ ಗೆದ್ದಿರೋದ್ರಿಂದ ಕಾಂಗ್ರೆಸ್ಗೊಂದು ಹುಮ್ಮಸ್ಸಿದೆ, ಬದಲಾವಣೆ ಮಾಡಬಹುದು ಅಥವಾ ಒಂದು ರಿಸ್ಕ್ ತೊಗೊಂಡ್ರೆ ಆಗುತ್ತಾ ಅನ್ನೋ ಒಂದು ಯೋಚನೆ ಇದೆಯಂತೆ. ಹೀಗಾಗಿ ನಾಳೆ ಸಿ ಎಮ್ಮು ಡೆಲ್ಲಿಗೆ ಹೋಗೋ ಚಾನ್ಸಸ್ ಇದೆ. ಹಿಂಗೆ ನಾಳೆ ಏನಾದರೂ ಇನ್ ಕೇಸು ಸಿ ಎಮ್ಗೆ ನೀವು ರಾಜೀನಾಮೆ ಕೊಡಿ ಅಂದರೆ ಅವರು ನಾನು ಹೇಳ್ದವ್ರನ್ನ ಸಿ ಎಮ್ ಮಾಡಬೇಕು ಅಂತ ಪಟ್ಟು ಹಿಡಿತಾರೆ. ಸಹಜವಾಗಿ ಆಬ್ವಿಯಸ್ಲಿ ಕೆ ಎನ್ ರಾಜಣ್ಣ ಅವರು ಓಪನ್ ಆಗಿ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ನಂತರ ಚೀಫ್ ಮಿನಿಸ್ಟರ್ ಆದರೆ ಅದು ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಯಾಕೆಂದರೆ 8 ವರ್ಷ ಹಿಂದೆ KPCC ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ, ಅವ್ರದ್ದು ಸಾಲ ಇದೆ, ಅದನ್ನು ಚುಕ್ತಾ ಮಾಡಬೇಕು ಅಂತಂದು ಹೇಳ್ಕೊಬಂದಿದ್ದಾರೆ. ಹೀಗಾಗಿ ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿತಾರೆ ಅನ್ನೋದೇ ಆದರೆ ಪರಮೇಶ್ವರ್ ಚೀಫ್ ಮಿನಿಸ್ಟ್ರು ಆಗಬೇಕು, ಚೀಫ್ ಮಿನಿಸ್ಟ್ರ್ ಪಟ್ಟ ಕಟ್ಟಬೇಕು ಅನ್ನೋದು ಇವತ್ತು ಬೆಳಿಗ್ಗೆ ಸಹ ಕೆಲವು ಹಿರಿಯ ಸಚಿವರು
ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಡಿಸಿಷನ್ ತೊಗೊಂಡಿದ್ದಾರೆ. ಎಸ್ ಇದಲ್ಲದೆ ಈ ಕಡೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ನಾನು ಸಿ ಎಮ್ ಆಗಲೇಬೇಕು ಅನ್ನೋ ಶತಗತ ಪ್ರಯತ್ನವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಹೀಗಾಗಿ ಈ ಒಂದು ಲಾಜಿಕ್ ಎಂಡ್ ನಾಳೆ ಅಥವಾ ನಾಡಿದ್ರಲ್ಲಿ ಹೊರಬೀಳುತ್ತೆ ಅನ್ನೋದು ಹೈಕಮಾಂಡ್ ಮೂಲಗಳಿಂದ ಮಾಹಿತಿ ಇದೆ ವನಿತಾ. ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಅಪ್ಡೇಟ್ಸ್.